ಹೆಚ್ಚಿನ ಮನೆಗಳಲ್ಲಿ ನಾವು ತುಳಸಿಯನ್ನು ನೋಡುತ್ತೇವೆ. ಇದು ನಿಮ್ಮ ಮನೆಯಲ್ಲೂ ಇರಬಹುದು. ಆದರೆ ಶಾಸ್ತ್ರದಲ್ಲಿ ಹೇಳಿರುವ ತುಳಸಿ ನಿಯಮಗಳ ಬಗ್ಗೆ ನಿಮಗೆ ತಿಳಿದಿದೆಯೇ? ತುಳಸಿಯ ಪ್ರಯೋಜನವೇನು? ತುಳಸಿಯನ್ನೇಕೆ ನಾವು ನೆಡಬೇಕು? ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಲು ಶಾಸ್ತ್ರದಲ್ಲಿ ಕೆಲವು ನಿಯಮಗಳ ಬಗ್ಗೆ ಹೇಳಲಾಗಿದೆ. ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುವುದರಿಂದ ಅದು ನಿಮ್ಮ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳನ್ನು ತೆರೆಯುತ್ತದೆ. ಜೀವನದ ಪ್ರತಿಯೊಂದು ಹಂತದಲ್ಲಿ ಪ್ರಗತಿಯನ್ನು ಸಾಧಿಸಲು ಸಹಕಾರಿಯಾಗುತ್ತದೆ. ನಿಮ್ಮ ಮನೆಯನ್ನು ಇದು ಕೆಟ್ಟ ದೃಷ್ಟಿಯಿಂದ ತೆಗೆದು ಹಾಕುತ್ತದೆ. ಮನೆಯಲ್ಲಿ ಧನ, ಧಾನ್ಯಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳನ್ನು ನೀವು ಅನುಭವಿಸುವುದಿಲ್ಲ. ತುಳಸಿಗೆ ಸಂಬಂಧಿಸಿದ ಯಾವೆಲ್ಲ ನಿಯಮಗಳನ್ನು ನಾವು ತೆಗೆದುಕೊಳ್ಳಬೇಕು? 1. ತುಳಸಿಯನ್ನು ನೆಡುವ ಸ್ಥಳದ ಆಯ್ಕೆ. ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ತುಳಸಿ ಗಿಡವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಮನೆಯ ದೇವರ ಕೋಣೆಯ ಬಳಿ ಇಡಲು ಪ್ರಯತ್ನಿಸಿ. ಇದು ಇನ್ನೂ ಉತ್ತಮವಾಗಿರುತ್ತದೆ. 2. ಸಸ್ಯ ಶುಚಿಗೊಳಿಸುವಿಕೆ. ತುಳಸಿ ಗಿಡವನ್ನು ನಿಯಮಿತವಾಗಿ ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ಅದರ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆ ನೀಡಿ. 3. ತುಳಸಿ ಗಿಡವನ್ನು ಹೇಗೆ ನೋಡಿಕೊಳ್ಳಬೇಕು? ನಿಯಮಿತವಾಗಿ ನೀರು ಹಾಕುವುದು ಮತ್ತು ಸುರಕ್ಷಿತವಾಗಿರಲು ಗೊಬ್ಬರವನ್ನು ಬಳಸಬೇಡಿ. ತುಳಸಿಯ ಪರಿಶುದ್ಧತೆಗೆ ಹಾನಿಯುಂಟುಮಾಡುವ ವಿವಿಧ ರೀತಿಯ ವಸ್ತುಗಳು ಅದರಲ್ಲಿ ಕಂಡುಬರುತ್ತವೆ. ತುಳಸಿಯ ಹಿತಮಿತವಾಗಿ ನೀರು ಹಾಕಿ, ನೈಸರ್ಗಿಕವಾಗಿ ಬೆಳೆಯಲು ಬಿಡಿ. 4. ತುಳಸಿ ಪೂಜೆ. ತುಳಸಿ ದಳವನ್ನು ವಿಷ್ಣುವಿನ ಪೂಜೆಗೆ ಬಳಸಲಾಗುತ್ತದೆ. ನಿತ್ಯ ಪೂಜೆ ಮಾಡಿ ದೀಪ ಬೆಳಗಿಸಿ ಆರತಿ ಮಾಡಿ. 5. ಧ್ಯಾನ. ಧ್ಯಾನ ಅಥವಾ ಮಂತ್ರ ಪಠಣ ಮಾಡಲು ತುಳಸಿ ಗಿಡದ ಬಳಿ ಸ್ಥಳವನ್ನು ಆಯ್ದುಕೊಳ್ಳಿ. 6. ತುಳಸಿಯನ್ನು ಯಾವ ದಿನ ಮನೆಗೆ ತರಬೇಕು? ತುಳಸಿ ಸಸ್ಯವು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಸಸ್ಯ. ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ಗುರುವಾರ ಮಾತ್ರ ಇದನ್ನು ಒಬ್ಬರ ಮನೆಗೆ ತರಬೇಕು ಅಥವಾ ಮನೆಯಲ್ಲಿ ನೆಡಬೇಕು ಎನ್ನುವ ನಂಬಿಕೆಯಿದೆ. ಕಾರ್ತಿಕ ಮಾಸದ ಯಾವುದೇ ಶುಭ ಗುರುವಾರದಂದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಟ್ಟರೆ ಮತ್ತು ಅದರ ಆರೈಕೆಯನ್ನು ಮಾಡಿದರೆ, ಸಸ್ಯವು ಹಸಿರಾಗಿದ್ದರೆ, ನಿಮ್ಮ ಮನೆಗೆ ಹೆಚ್ಚಿನ ಸಂತೋಷವು ಬರುತ್ತದೆ ಎಂದು ನಂಬಲಾಗಿದೆ. ಇದರಿಂದ ನೀವು ಹಣಕಾಸಿನ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಅಥವಾ ನೀವು ತುಳಸಿ ಗಿಡವನ್ನು ಮನೆಯಲ್ಲಿ ನೆಡಲು ಯೋಚನೆ ಮಾಡುತ್ತಿದ್ದರೆ, ಶಾಸ್ತ್ರದಲ್ಲಿನ ಈ ಮೇಲಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ತುಳಸಿ ಗಿಡವನ್ನು ನೆಡಿ ಅಥವಾ ನೋಡಿಕೊಳ್ಳಿ.